ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಲಕವಾಡಿ ಬೆಳಗಾವಿ DHO ಆಫೀಸ್ ವತಿಯಿಂದ ಗುತ್ತಿಗೆ ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಇದು 17ನೇ ತಾರೀಕಿಗೆ ಅಂತೇಳಿ ತೋರಿಸ್ತಾ ಇದೆ. 17/3/2025 ಅಂತೇಳಿ ಒಂದು ನೋಟ್ ಅಂತ ನೋಡ್ಕೊಳ್ಳಿ. ಏನಂತಂದರೆ, ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನೀವು ಬೆಳಗಾವಿ ತಿಲಕವಾಡಿಲಿರುವಂಥ DHO ಆಫೀಸಿಗೆ ವಿಸಿಟ್ ಮಾಡಿ ಕಂಪ್ಲೀಟ್ ಆದಂಥ ಮಾಹಿತಿನ ಪಡ್ಕೊಳ್ರಿ. ಯಾಕಂದರೆ ನನಗೆ ಸಿಕ್ಕಿರೋದು ಇದು ಗ್ರೂಪಲ್ಲಿ ಒಂದೇ ಒಂದು ಪೇಜು, ಜಾಸ್ತಿ ಇದರಲ್ಲಿ ಏನು ಮಾಹಿತಿ ಜಾಸ್ತಿ ಇಲ್ಲ. ಜಸ್ಟ್ ಜಾಬ್ಸ್ ಬಗ್ಗೆ ಮಾತ್ರ ಇದೆ, ಸಂದರ್ಶನದ ದಿನಾಂಕ ಮಾತ್ರ ಇದೆ. ಟರ್ಮ್ ಕಂಡೀಷನ್ ಮತ್ತು ಸಿಗ್ನೇಚರ್ ಆಗಿರುವಂಥದ್ದು ಯಾವುದು ಪ್ರೂಫ್ ಇದರಲ್ಲಿ ಇಲ್ಲ. ಸೊ ಹೀಗಾಗಿ ಇದು ನಿಮಗೆ ಒಂದು ಗೈಡ್ ಥರ ಅಷ್ಟೇ ಹೆಲ್ಪ್ ಮಾಡುತ್ತೆ. ನಮ್ಮ ಈ ಒಂದು ವಿಡಿಯೋ ಹೆಚ್ಚಿನ ಮಾಹಿತಿನೂ ಕೂಡ ಬೇಕಂತಂದರೆ ನೀವು ಬೆಳಗಾವಿಯಲ್ಲಿರುವ DHO ಆಫೀಸಿಗೆ ವಿಸಿಟ್ ಮಾಡಿ, ಓಕೆನಾ. ಸೊ ಇದು ನನಗೂ ಕೂಡ 100% ಏನಪ್ಪ ಅಂತಂದರೆ ಸಿಗ್ನೇಚರ್ ಇದ್ದಿದ್ರೆ ನಾನು ಅಶ್ಯೂರೆನ್ಸ್ ಅಂದ್ಕೊಂಡಿದ್ದೆ. ಬಟ್ ಇದನ್ನು ಶೇರ್ ಆಗಿದೆ, ಇದು ವಾಟ್ಸಪ್ಪಿಗೆ ಶೇರ್ ಆಗಿರುವಂಥ ಪೇಜ್ ಇದು. ಹೀಗಾಗಿ ಕನ್ಫರ್ಮೇಷನ್ಸ್ ನೀವು DHO ಆಫೀಸಲ್ಲಿ ಹೋಗಿ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಬೆಳಗಾವಿ ಜಿಲ್ಲೆಯ ಅಭಿಮ ಯೋಜನೆ ಅಡಿಯಲ್ಲಿ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಅಡಿಯಲ್ಲಿ NHM ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ವಿವಿಧ ಹುದ್ದೆಗಳನ್ನು NUHM ಮಾರ್ಗಸೂಚಿ ಅನ್ವಯ ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳನ್ನು ನೇರ ಸಂದರ್ಶನಕ್ಕೆ ಆಹ್ವಾನಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೇರ ಸಂದರ್ಶನದ ದಿನಾಂಕ ಕೊಟ್ಟಿದ್ದಾರೆ ಇಲ್ಲಿ. ಏಪ್ರಿಲ್ 2ನೇ ತಾರೀಕಿಗೆ 11 ಗಂಟೆಯಿಂದ 5 ಗಂಟೆ ತನಕ ನೇರ ಸಂದರ್ಶನ ಇರುತ್ತೆ. ಡೈರೆಕ್ಟ್ ನೀವು ಅಲ್ಲೇ ಹೋಗಬೇಕಾಗತ್ತೆ. ಸೊ ಇಲ್ಲಿ ನೇರ ಸಂದರ್ಶನಕ್ಕೆ ಹೋಗಬೇಕಂದ್ರೆ ಎಲ್ಲ ಮೂಲ ದಾಖಲಾತಿಗಳನ್ನು ತೊಗೊಂಡು ಹೋಗಬೇಕಾಗತ್ತೆ. ಜೊತೆಗೆ ಇಲ್ಲಿ ಎಲ್ಲಿಪ್ಪ ಅಂದ್ರೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಬೆಳಗಾವಿ NHM ವಿಭಾಗ ಜರುಗುವ ನೇರ ಸಂದರ್ಶನಕ್ಕೆ ಅರ್ಹ ಅಭ್ಯರ್ಥಿಗಳು ಪಾಲ್ಗೊಳ್ಳಬಹುದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹುದ್ದೆಗಳು ಕೊಟ್ಟಿದ್ದಾರೆ, ಅವ್ರು ನೋಡ್ಬೋದು. ಹುದ್ದೆ ಮತ್ತು ಹುದ್ದೆ ಸಂಖ್ಯೆಗಳನ್ನು ಮತ್ತು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲಿ MBBS ಆದವರಿಗೆ ಕರೆದಿದ್ದಾರೆ. ENT ಒಳಗಡೆ 1,10,000 ರೂಪಾಯಿ ಸ್ಯಾಲ್ರಿ ಇದೆ. 2 ಹುದ್ದೆಗಳಿದ್ದಾವೆ. ನೆಕ್ಸ್ಟ್ ಏನಂತಾರೆ, ಮೆಡಿಕಲ್ ಆಫೀಸರ್ MBBS ಆದವ್ರಿಗೆ ಕರೆದಿದ್ದಾರೆ. ಇಲ್ಲಿ ಎಷ್ಟಿದೆಯಪ್ಪ ಅಂತಂದ್ರೆ ಒಟ್ಟು 33 ಹುದ್ದೆಗಳು ಇರೋದು MBBS ಆದವ್ರಿಗೆ ಕರೆದಿದ್ದಾರೆ. ಓಕೆ, ಇಲ್ಲಿ 46,000 ಮತ್ತು 60,000 ರೂಪಾಯಿ ಸ್ಯಾಲ್ರಿ ಡಿವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಹಿರಿಯ ಆರೋಗ್ಯ ಸಂರಕ್ಷಣಾಧಿಕಾರಿಗಳು ಒಂದು ಹುದ್ದೆ ಇದೆ. ಇಲ್ಲಿ ತರಬೇತಿಯನ್ನು ಹೊಂದಿರಬೇಕಂದ್ರೆ ಹಿರಿಯ ಆರೋಗ್ಯ ಸಂರಕ್ಷಣಾಧಿಕಾರಿ ಅರ್ಹ ತರಬೇತಿಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. ಸೊ 16,886 ರೂಪಾಯಿ ಇದೆ. ನೆಕ್ಸ್ಟ್ ಹುದ್ದೆ ಇರುವುದು ಸ್ಟಾಫ್ ನರ್ಸ್ ಶುಶ್ರೂಷಾಧಿಕಾರಿಗಳು ನಮ್ಮ ಕ್ಲಿನಿಕ್ 29 ಹುದ್ದೆಗಳಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ BS ನರ್ಸಿಂಗ್, GNM ನರ್ಸಿಂಗ್ ಆಗಿರಬೇಕು. ಆಮೇಲೆ KNC ರಿಜಿಸ್ಟ್ರೇಷನ್ ಆಗಿರಬೇಕು. ಜೂನ್ 2ದಲ್ಲಿ 17,059, ಜೂನ್ 4ದಲ್ಲಿ 14,187 ರೂಪಾಯಿ ಸ್ಯಾಲ್ರಿ ಇದೆ. ನೆಕ್ಸ್ಟ್ ಇಲ್ಲಿ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಕಿರಿಯ ಆರೋಗ್ಯ ಸಹಾಯಕರು 29 ಹುದ್ದೆಗಳಿದ್ದಾವೆ. ಇಲ್ಲಿ SSLC ಮೇಲೆ DHI ಕೋರ್ಸ್ ಆಗಿರಬೇಕು, ಓಕೆ, ಅಥವಾ PUC ಮೇಲೆ DHI ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು. ಅಂಥವ್ರುಗಳಿಗೆ ಕರೆದಿರುವಂಥ ಜೊತೆಗೆ ಏನಂತಂದರೆ ಇಲ್ಲಿ 2 ಸ್ಯಾಲ್ರಿಗಳನ್ನು ಕೊಟ್ಟಿದ್ದಾರೆ. ಒಂದು ಜೂನ್ 2ದಲ್ಲಿ 16,886, ಜೂನ್ 4ದಲ್ಲಿ 14,044 ರೂಪಾಯಿ ಸ್ಯಾಲ್ರಿ ಇದೆ. ಓಕೆ, ಇದು 2 ಇಂಪಾರ್ಟೆಂಟ್ ಏನಂತಂದರೆ ಇಲ್ಲಿ 29 ಹುದ್ದೆಗಳಲ್ಲಿ ಕೊಟ್ಟಿರುವಂಥದ್ದು. ಒಂದು BS ನರ್ಸಿಂಗ್, GNM ನರ್ಸಿಂಗ್ ಮತ್ತು DHI ಆದವರಿಗೆ. ಇವು ತುಂಬ ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಇದನ್ನು ನೋಡಿ ನಿಮಗೆ ಕನ್ಫರ್ಮೇಷನ್ ಮಾಡ್ಕೋಬೇಕಂತಂದ್ರೆ ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೇನೆ. ನಿಮಗೆ ಹೆಚ್ಚಿನ ಕನ್ಫರ್ಮೇಷನ್ ಬೇಕಂತಂದರೆ DHO ಆಫೀಸು ತಿಲಕವಾಡಿ ಬೆಳಗಾವಿಗೆ ಹೋಗಿ ಕೇಳಬೇಕು. ಹೌದಾ, ಇದು ಮುಂದಿನ ತಿಂಗಳು 2ನೇ ತಾರೀಕಿಗೆ ನೇರ ಸಂದರ್ಶನ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನೀವು ಅಲ್ಲೇ ಹೋಗಿ